93 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಅದರಲ್ಲೂ ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಎಲ್ಲಾ ಕಡೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಉಡುಪಿಯ ಬೈಂದೂರಿನಲ್ಲಿ ನವದುರ್ಗಿಯರಿಂದ ಮತದಾನ ಆಗಿದೆ. ಅಂದ್ರೆ ಕೆಲವು ವಿಶೇಷ ಮತದಾನಗಳ ಪ್ರಕ್ರಿಯೆಗಳು ಕೂಡ ನಾವು ನೋಡ್ತೀವಿ. 9 ಜನ ಮಹಿಳಾ ಮತದಾರರಿಗೆ ಪ್ರಥಮ ಪ್ರಶಸ್ತಿಯನ್ನು ಕೊಡಲಾಗಿದೆ. ಉಡುಪಿಯ ಬೈಂದೂರಿನಲ್ಲಿ ಈ ರೀತಿಯಾಗಿ ವಿಶೇಷವಾದಂತಹ ಪ್ರಾತಿನಿಧ್ಯ ಕೊಟ್ಟಿರೋದು ಕೂಡ ಕಂಡು ಬರ್ತಾ ಇದೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬೈಂದೂರು ಶಿವಮೊಗ್ಗ ಕ್ಷೇತ್ರಕ್ಕೆ ಬರುತ್ತೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ. ಸೊ ಇಲ್ಲಿ 9 ಜನ ಮಹಿಳೆಯರಿಂದ ಇಲ್ಲಿ ಮತದಾನ ಸಾಗ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ನವದುರ್ಗಿಯರ ಸ್ವರೂಪ ಹೌದು ಹೌದು ಮಾದರಿ ಸಾಂಕೇತಿಕವಾಗಿ ನವದುರ್ಗಿಯರ ಸಿಂಬಾಲಿಕ್ ಆಗಿ ಅಂದ್ರೆ ನವದುರ್ಗಿಯರೇ ಬಂದು ಹಾಕಿದ್ರು ಅಂತಲ್ಲ. 9 ಜನ ಮಹಿಳಾ ಮತದಾರರು ಬಂದು ಮತವನ್ನ ಹಾಕಿ ಆಮೇಲೆ ಬೇರೆಯವರೆಲ್ಲ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಪ್ರತೀತಿ. ಹಾಗಾಗಿ ನವದುರ್ಗಿಯರು ಅನ್ನೋ ರೀತಿನಲ್ಲಿ ಈ ರೀತಿ ಮಾಡಿದ್ದಾರೆ. ಕೆಲವರು ಅವರವ್ರ ನಂಬಿಕೆ ಅಷ್ಟೇನೆ. ಓಕೆ, ಇದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಮಾತಾಗಿದೆ. ಈ ಬಾರಿ ಕೂಡ ಬಿಜೆಪಿ 28 ಕ್ಷೇತ್ರದಲ್ಲಿ 25 ನಂತರ ಮಾತನಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ಅವ್ರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬರುತ್ತೆ. ಅವ್ರದ್ದು ಕೂಡ ಶಿಕಾರಿಪುರದಲ್ಲೇ ಇರ್ತಕ್ಕಂಥದ್ದು ಮತದಾನ. ಅವರು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಎಲ್ಲರದ್ದು ಕೂಡ ಶಿಕಾರಿಪುರದಲ್ಲಿದೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಮತದಾನ ಮಾಡ್ತಾ ಇರ್ತಕ್ಕಂಥದ್ದು. ಅವರ ಪುತ್ರನೇ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ ಬೆಳಗಾವಿ ಕ್ಷೇತ್ರ. ಬೆಳಗಾವಿ ಗ್ರಾಮೀಣನೂ ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಘಟಾನುಘಟಿಗಳು ಈ ಸರ್ತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕದ 14 ಲೋಕಸಭಾ ಕ್ಷೇತ್ರ, ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರ ಇವತ್ತು ಮತದಾನ ಮುಕ್ತಾಯ ಆಯಿತು ಅಂದರೆ ಕರ್ನಾಟಕದ ಮುಕ್ತಾಯ ಕ್ಲೋಸ್ ಆಯಿತು ಅಂತ ಅರ್ಥ. ಮತ್ತೊಂದು ಕಡೆ ಗುಜರಾತ್ನ ಎಲ್ಲ 26 ಕ್ಷೇತ್ರಗಳಿಗೂ ಇವತ್ತೇ ಮತದಾನ ಮುಗಿದೋಗುತ್ತೆ. ಈಗಾಗಲೇ ತಮಿಳುನಾಡಿನ ಮೊದಲ ಹಂತದಲ್ಲೇ ತಮಿಳುನಾಡು ಪೂರ್ತಿ ಮುಗಿದೋಯ್ತು. ಕೇರಳದ್ದು ಕಂಪ್ಲೀಟ್ ಮುಗಿದೋಯ್ತು, ವೋಟಿಂಗ್ ಎಲ್ಲ ಮುಗಿದೋಯ್ತು. ಒಂದೊಂದು ರಾಜ್ಯಗಳಲ್ಲಿ ಯಾವುದೇ ತೊಂದರೆಗಳಿಲ್ಲ ಅಂದಾಗ ಒಂದೊಂದೇ ಹಂತದಲ್ಲಿ ಚುನಾವಣೆಯನ್ನು ಮುಗಿಸ್ಬಿಡ್ತಾರೆ. 2019ರಲ್ಲಿ ಕರ್ನಾಟಕದಲ್ಲೂ ಒಂದೇ ಹಂತದಲ್ಲಿ ಮತದಾನ ನಡೆದಿತ್ತು. ಹಾಗಾಗಿ ಈ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಭದ್ರತೆಯನ್ನು ಕಲ್ಪಿಸಬೇಕಾಗುತ್ತೆ. ಅದಕ್ಕೋಸ್ಕರನೇ ಈಗ ಈ 80 ಕ್ಷೇತ್ರಗಳನ್ನು ಒಳಗೊಂಡಂತಹ ಉತ್ತರ ಪ್ರದೇಶವನ್ನು ಹಂಚಿಬಿಟ್ಟಿದ್ದಾರೆ. ಒಂದೊಂದು ಕಳೆದ ಬಾರಿ ಅಂತೂ ಉತ್ತರ ಪ್ರದೇಶದಲ್ಲಿ ಒಂದೇ ಕ್ಷೇತ್ರದಲ್ಲಿ ಮತದಾನ ಆಗಿತ್ತು. ಈ ಸರ್ತಿ 5 ಕ್ಷೇತ್ರ 10 ಕ್ಷೇತ್ರ ಈ ರೀತಿ ಮತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಭದ್ರತೆಯನ್ನು ಒದಗಿಸುವ ಸಲುವಾಗಿ ಭಾರತದಂಥ ಬೃಹತ್ ರಾಷ್ಟ್ರದಲ್ಲಿ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಮ್ಯಾನ್ ಪವರ್ ಅಂತಕ್ಕಂಥದ್ದು ಅಷ್ಟು ಸಿಗಲ್ಲ. ಹಾಗಾಗಿ ಅವರು ಹಂತ ಹಂತವಾಗಿ ಚುನಾವಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಮತ ಎಣಿಕೆ ನಿಮಗೆ ಅಟ್ ಎ ಟೈಮ್ ನಡೆದುಬಿಡುತ್ತೆ, ಇಡೀ ದೇಶದ್ದು ನಡೆಯುತ್ತೆ. ಜೊತೆಗೆ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಉಪಚುನಾವಣೆ ನಡೀತಾ ಇದೆ. ಸೊ ಹಾಗಾಗಿ ಅದರದ್ದು ಮತ ಎಣಿಕೆ ಆಗಬೇಕು, ಇದರದ್ದು ಮತ ಎಣಿಕೆ ಆಗಬೇಕು. ಸೊ ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಒಂದೇ ಒಂದು ವಿಚಾರ ಏನಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು. ಇಷ್ಟೆಲ್ಲ ಚುನಾವಣಾ ಆಯೋಗದವರು ಕಷ್ಟಪಟ್ಟು ಚುನಾವಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಯಾರಿಗೋಸ್ಕರ? ಜನರೇ ಆಯ್ಕೆ ಮಾಡುವಂತಹ ಪ್ರತಿನಿಧಿಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರತೀತಿ. ಹಾಗಾಗಿ ಅದಕ್ಕೆ ಇಷ್ಟೊಂದು ಪ್ರಾಶಸ್ತ್ಯ. ಬೇರೆ ಎಷ್ಟೋ ರಾಷ್ಟ್ರಗಳಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ ಅಂದಾಗ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂದಮೇಲೆ ಅದನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಹೌದು. ಹಾಗಾಗಿ ಈಗ ನಮಗೆ 14 ಕ್ಷೇತ್ರಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಏನು ಎತ್ತ ಅಂತ.